ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಗಲಾಟೆ ಆಯ್ತು ಸರ್. ಆರ್ಎಸ್ಎಸ್ ನಾಯಕರನ್ನ ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಏನಪ್ಪ ಆರ್ಎಸ್ಎಸ್ ನಾಯಕರನ್ನ ಮಂಗಳೂರಲ್ಲಿ ಗೊತ್ತಿಲ್ಲ. ನೋಡಿ, ಒಂದು 54-55 ಜನನ ಒಟ್ಟು ಅರೆಸ್ಟ್ ಮಾಡಿದ್ದಾರೆ. ದುರುದ್ದೇಶಪೂರಿತವಾಗಿ ನಡೆದಿರ್ತಕ್ಕಂಥ ಹಿಂಸಾಕೃತ್ಯ ಅದು. ಆದ್ದರಿಂದ 23ರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ನನ್ನ ಹತ್ರ ಮಾಹಿತಿ ಇಲ್ಲ. ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಗಲಾಟೆ ಆಯ್ತು ಸರ್. ಆರ್ಎಸ್ಎಸ್ ನಾಯಕರನ್ನ ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಏನಪ್ಪ ಆರ್ಎಸ್ಎಸ್ ನಾಯಕರನ್ನ ಮಂಗಳೂರಲ್ಲಿ ಗೊತ್ತಿಲ್ಲ. ನೋಡಿ, ಒಂದು 54-55 ಜನನ ಒಟ್ಟು ಅರೆಸ್ಟ್ ಮಾಡಿದ್ದಾರೆ. ದುರುದ್ದೇಶಪೂರಿತವಾಗಿ ನಡೆದಿರ್ತಕ್ಕಂಥ ಹಿಂಸಾಕೃತ್ಯ ಅದು. ಆದ್ದರಿಂದ 23ರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ನನ್ನ ಹತ್ರ ಮಾಹಿತಿ ಇಲ್ಲ. ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ.